ಐಲೀನ್ ಉರ್ನೋಸ್ ಒಂದೇ ಒಂದು ವರ್ಷದಲ್ಲಿ 7 ಕೊಲೆಗಳನ್ನು ಮಾಡಿ ಅಮೆರಿಕದ ಮೋಸ್ಟ್ ವಾಂಟೆಡ್ ಸೀರಿಯಲ್ ಕಿಲ್ಲರ್ ಆಗ್ತಾಳೆ. 1956ರಲ್ಲಿ ಜನಿಸಿದ ಈಕೆ ಬಾಲ್ಯದಿಂದಲೇ ತುಂಬ ಡಿಪ್ರೆಷನ್ನಲ್ಲಿ ಬೆಳೀತಾಳೆ. ಅವಳ ತಂದೆ ಸಣ್ಣ ಪುಟ್ಟ ಕಳ್ತನ ಮಾಡಿ ಜೈಲ್ಗೆ ಹೋಗ್ತಾನೆ. ಅವಳ ತಾಯಿ ಸಹ ಅವಳನ್ನ ಒಂಟಿಯಾಗಿ ಬಿಟ್ಟು ಹೊರಟೋಗ್ತಾಳೆ. ಮನೆಯಲ್ಲಿ ಕುಡಿತದ ಚಟ ಇದ್ದಂತಹ ಅಜ್ಜಿ ತಾತ ಜೊತೆ ಬೆಳೀತಾಳೆ. ತನಗೆ 16 ವರ್ಷ ಆಗ್ತಿದ್ದಂತೆ ಅವರಿಬ್ಬರೂ ಸಹ ಸಾವನ್ನಪ್ತಾರೆ. ಒಬ್ಬಂಟಿಯಾದ ಐಲೀನ್ ಬದುಕಲು ಪ್ರಾಸ್ಟಿಟ್ಯೂಟ್ ಕೆಲಸನ ಆಯ್ಕೆ ಮಾಡ್ಕೋತಾಳೆ. ಅಮೆರಿಕಾದ ಹೈವೇಗಳಲ್ಲಿ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದ ಆಕೆ ಕಾರಿನಲ್ಲಿ ಬರ್ತಿದ್ದಂತಹ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಯಾರೂ ಇಲ್ಲದ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ಲು. ನಂತರ ಅವರ ಬಳಿ ಇದ್ದಂತಹ ಹಣವನ್ನೆಲ್ಲ ದೋಚಿ ಕೊನೆಗೆ ಅವರಿಗೆ ಗುಂಡಿಟ್ಟು ಕೊಲೆ ಮಾಡ್ತಾ ಇದ್ಲು. 1989 ಮತ್ತು 90ನೇ ವರ್ಷದಲ್ಲಿ, ಅಂದರೆ ಕೇವಲ ಒಂದೇ ಒಂದು ವರ್ಷದ ಅಂತರದಲ್ಲಿ ಒಟ್ಟು 7 ಕೊಲೆಗಳನ್ನು ಮಾಡ್ತಾಳೆ. 1991ನೇ ಇಸ್ವಿಯಲ್ಲಿ ಆಕೆಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. 7 ಜನರನ್ನು ಸಾಯಿಸಿದ ಕಾರಣ ಕೇಳಿದಂತಹ ಪೊಲೀಸರಿಗೆ ಐಲೀನ್, ಅವರೆಲ್ಲ ನನ್ನ ಮೇಲೆ ದೌರ್ಜನ್ಯ ಮಾಡಲು ಟ್ರೈ ಮಾಡ್ತಾರೆ, ಅವರಿಂದ ತಪ್ಪಿಸಿಕೊಳ್ಳಲು ನಾನು ಅವರನ್ನು ಕೊಲೆ ಮಾಡಿದ್ದಾಗಿ ಹೇಳ್ತಾಳೆ. ಆದರೆ ಸಾಕ್ಷಿಗಳೆಲ್ಲ ಅವಳ ವಿರುದ್ಧವಾಗಿಯೇ ಇರ್ತಾರೆ. ಯಾಕಂದರೆ ಕೊಲೆಯಾದ 7 ಜನರ ವೆಲೆಟ್ಸ್ ಪೊಲೀಸರಿಗೆ ಸಿಕ್ಕಿರೋದಿಲ್ಲ. ಕೊನೆಯದಾಗಿ ಅವರನ್ನೆಲ್ಲ ಕೊಲೆ ಮಾಡಿದ್ದು ಹಣಕ್ಕೋಸ್ಕರನೇ ಅಂತ ಜಡ್ಜ್ ಮುಂದೆ ಒಪ್ಕೊತಾಳೆ. ಜಡ್ಜ್ ಸಹ ಅವಳಿಗೆ ಮರಣದಂಡನೆ ಶಿಕ್ಷೆ ಕೊಡ್ತಾರೆ. ಅಕ್ಟೋಬರ್ 2, 2002ರಲ್ಲಿ ಅವಳಿಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾರೆ. ಇವಳ ಬಗ್ಗೆ ನೆಟ್ಫ್ಲಿಕ್ಸ್ನಲ್ಲಿ ಐಲೀನ್ ದಿ ಕ್ವೀನ್ ಆಫ್ ಸೀರಿಯಲ್ ಕಿಲ್ಲರ್ ಅನ್ನೋ ವೆಬ್ ಸೀರೀಸ್ ಸಹ ಇದೆ.